यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ತೊಂಡನೂರಿನಲ್ಲಿ ಭರದಿಂದ ಸಾಗುತ್ತಿರುವ ಹುತ್ತದ ತಿಮ್ಮಪ್ಪನ ವಿಮಾನ ಗೋಪುರದ ನಿರ್ಮಾಣ ಕಾರ್ಯ. ತಿರುನಾರಾಯಣಪುರದಲ್ಲಿ ವೈಭವದ ಕೃಷ್ಣರಾಜಮುಡಿ ಉತ್ಸವ. ಮನ್ನಾರ್ಗುಡಿಯ ರಾಜಗೋಪಾಲನ ಆಡಿಪೂರಂ ಉತ್ಸವ. ಈಗ ಸಮಾಚಾರದ ವಿವರಗಳು. ನಿರ್ಮಾಣ ಹಂತದಲ್ಲಿರುವ ತೊಂಡನೂರಿನ ಶ್ರೀ ಹುತ್ತದ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಗರ್ಭಗುಡಿಯ ಕೆಲಸ ಪೂರ್ಣಗೊಂಡು ವಿಮಾನ ಗೋಪುರದ ಕಟ್ಟಡದ ಕಾರ್ಯ ಅತ್ಯಂತ ಭರದಿಂದ ಸಾಗುತ್ತಿದೆ. ಇನ್ನು ಕೆಲವು ದಿನಗಳಲ್ಲಿ ಈ ವಿಮಾನ ಗೋಪುರದ ನಿರ್ಮಾಣ ಕಾರ್ಯವು ಪೂರ್ಣಗೊಳ್ಳಲಿದೆ. ದೇವಸ್ಥಾನದ ಮುಖಮಂಟಪದ ಕಾರ್ಯವೂ ಸಹ ಅತ್ಯಂತ ಭರದಿಂದ ಸಾಗುತ್ತಿದೆ. ರಾಮಾನುಜ ತಪೋವನದಲ್ಲಿ ವಿವಿಧ ಬಗೆಯ ವರ್ಣರಂಜಿತ ಹೂವುಗಳು ಅರಳಿ ನಿಂತಿದೆ. ಆಕರ್ಷಣೀಯವಾದ ಈ ದೃಶ್ಯವನ್ನು ನೋಡಲು ಅನೇಕ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಅಲ್ಲಿಯ ಭಕ್ತಾನಂದ ರಾಮಾನುಜರ ದರ್ಶನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ.
ಶ್ರೀನಾರಾಯಣಪುರದಲ್ಲಿ ಈಗ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ 4ನೇ ದಿನವಾದ ನಿನ್ನೆ ಬೆಳಿಗ್ಗೆ ಶ್ರೀ ಶೆಲ್ವಪಿಳ್ಳೆಯವರಿಗೆ ಅಭಿಷೇಕ ನಡೆಯಿತು. ಸಂಜೆ ನಾಗವಲ್ಲಿ ಉತ್ಸವ ಹಾಗೂ ರಾತ್ರಿ ಅತ್ಯಂತ ವೈಭವದ ಕೃಷ್ಣರಾಜಮುಡಿ ಉತ್ಸವ ನಡೆಯಿತು. ನಮ್ಮ ಮೈಸೂರು ಒಡೆಯರ್ ರಾಜವಂಶಸ್ಥರಿಗೆ ನಮ್ಮ ತಿರುನಾರಾಯಣಪುರದ ತಿರುನಾರಾಯಣ ಸ್ವಾಮಿಯಲ್ಲಿ ಅಪಾರ ಭಕ್ತಿ. ಮುಮ್ಮುಡಿ ಕೃಷ್ಣರಾಜ ಒಡೆಯರವರು ಶ್ರೀ ಶೆಲ್ವಪಿಳ್ಳೆಯವರಿಗೆ ಕೃಷ್ಣರಾಜಮುಡಿಯನ್ನು ಅತ್ಯಂತ ಭಕ್ತಿಯಿಂದ ಸಮರ್ಪಿಸಿದ್ದಾರೆ. ಈ ವಿಶೇಷ ಕಿರೀಟವು ನವರತ್ನಗಳ ಸುಂದರ ಜೋಡಣೆಯೊಂದಿಗೆ ಮಾಡಲ್ಪಟ್ಟಿದೆ. ಈ ಉತ್ಸವವು ಮುಮ್ಮುಡಿ ಕೃಷ್ಣರಾಜ ಒಡೆಯರವರ ಜನ್ಮ ನಕ್ಷತ್ರದ ಹಾಗೂ ಆಷಾಢ ಮಾಸದ ಬ್ರಹ್ಮೋತ್ಸವದ ಅಂಗವಾಗಿ ನಡೆಯುತ್ತದೆ. ಈ ಕಿರೀಟವನ್ನು ಜಿಲ್ಲಾ ಖಜಾನೆಯಿಂದ ಪೊಲೀಸ್ ಭದ್ರತೆಯಲ್ಲಿ ಮೇಲುಕೋಟೆಗೆ ತಂದು ಉತ್ಸವ ನಡೆಸಲಾಗುತ್ತದೆ. ಶ್ರೀದೇವಿ ಭೂದೇವಿ ಸಮೇತ ಗರುಡಾರೂಢನಾಗಿ ಭಗವಂತನು ಈ ಕೃಷ್ಣರಾಜಮುಡಿಯನ್ನು ಧರಿಸಿ ದೇವಸ್ಥಾನದ ಸುತ್ತಲೂ ರಾಜಬೀದಿಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ನಿನ್ನೆ ಅತ್ಯಂತ ವಿಜೃಂಭಣೆಯಿಂದ ನಡೆದ ಈ ಕೃಷ್ಣರಾಜಮುಡಿ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಬನ್ನಿ, ಈಗ ನಾವು ಸಹ ಆ ವೈಭವದ ಉತ್ಸವವನ್ನು ದರ್ಶಿಸಿ ಧನ್ಯರಾಗೋಣ. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಗರದ ಬಳೆಪೇಟೆಯಲ್ಲಿರುವ ಪುರಾತನ ದೇವಸ್ಥಾನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಂದು ಮಂಗಳವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನಡೆಯಿತು. ಅಭಿಷೇಕದ ನಂತರ ಭಗವಂತನಿಗೆ ವಿವಿಧ ಫಲಗಳಿಂದ ಅಲಂಕಾರ ಮಾಡಲಾಗಿತ್ತು. ಬನ್ನಿ, ಅತ್ಯಂತ ರಮಣೀಯವಾದ ಅಲಂಕಾರದಲ್ಲಿ ದರ್ಶನ ನೀಡುತ್ತಿರುವ ಭಗವಂತನ ಆ ದಿವ್ಯ ದರ್ಶನ ಮಾಡೋಣ.
ತಮಿಳುನಾಡಿನ ಅನೇಕ ದಿವ್ಯ ದೇಶಗಳಲ್ಲಿ ಈಗ ಆಡಿ ಪೆருக்கு ಉತ್ಸವ ನಡೆಯುತ್ತಿದೆ. ಶ್ರೀರಂಗಂನಲ್ಲಿ ಶ್ರೀ ನಂಪೆರುಮಾಳ್ ಅವರ ವಿಶೇಷ ಉತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ಅಮ್ಮ ಮಂಟಪದಲ್ಲಿ ಆಸ್ಥಾನದಲ್ಲಿ ಗೋಷ್ಠಿ ಸೇವಾ ಕಾಲ ನಡೆಯಿತು. ತೇರಳಂದೂರಿನಲ್ಲಿ ಆಸ್ಥಾನದಲ್ಲಿ ಶ್ರೀ ಆಮರುವಿಯಪ್ಪನವರ ದಿವ್ಯ ಸೇವೆ. ತಿರುಇಂದಳೂರಿನಲ್ಲಿ ಶ್ರೀ ಪರಿಮಳ ರಂಗನಾಥ ಸ್ವಾಮಿಯವರ ವಿಶೇಷ ಸೇವೆ ಹಾಗೂ ಕೊಯಂಬತ್ತೂರಿನ ಕಾರಮಾಡೈ ಚಿನ್ನತೊಟ್ಟಿಪಾಳೆಯಂನಲ್ಲಿ ಶ್ರೀ ಕಲ್ಯಾಣ ರಂಗನಾಥ ಪೆರುಮಾಳವರ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಬನ್ನಿ, ಈಗ ಎಲ್ಲ ದಿವ್ಯ ದೇಶಗಳ ಭಗವಂತನ ದಿವ್ಯ ದರ್ಶನ ಪಡೆದು ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ರಾಜಮ್ಮನಾರ್ ಗುಡಿಯಲ್ಲಿ ಈಗ ಆಡಿಪೂರಂ ಉತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ನಿನ್ನೆ ರಾಜಗೋಪಾಲ ಸ್ವಾಮಿಯವರಿಗೆ ನಾಯಕರ ಅಲಂಕಾರ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಪೆರುಮಾಳ್ ಮತ್ತು ತಾಯಾರವರಿಗೆ ಮಾಲೆ ವಿನಿಮಯ ನಡೆಯಿತು. ಬನ್ನಿ, ಈಗ ಆ ದಿವ್ಯ ದಂಪತಿಗಳ ವಿಶೇಷವಾದ ಉತ್ಸವವನ್ನು ಕಣ್ತುಂಬಿಕೊಳ್ಳೋಣ. ನಾಳಿನ ಚಾತುರ್ಮಾಸದ ಕಾರ್ಯಕ್ರಮ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ GS ಸ್ವಾಮಿಯವರ ಚಾತುರ್ಮಾಸದ ಸಂದರ್ಭದಲ್ಲಿ ಮನೆ ಮನೆಗೂ ರಾಮಾನುಜ ಎಂಬ ಯೋಜನೆಯಡಿಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಹಾಗೂ ಅಭಿಮಾನಿಗಳ ಗೃಹದಲ್ಲಿ ಪ್ರತಿನಿತ್ಯ ಸತ್ಸಂಗವನ್ನು ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ. ಈ ನಿಟ್ಟಿನಲ್ಲಿ ನಾಳೆ ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀಮತಿ ಮಾಲಾ ಸುಭಾಷ್ ಅವರ ಗೃಹದಲ್ಲಿ ಸತ್ಸಂಗವು ನಡೆಯಲಿದೆ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ
ಶ್ರೀ ಕೂರತ್ತಾಳ್ವಾನ್ ಅವರ ಸುಂದರ ಬಾಹುಸ್ತವ ಸ್ತೋತ್ರದ 96ನೇ ಶ್ಲೋಕದಿಂದ 100ನೇ ಶ್ಲೋಕದವರೆಗೆ ಶ್ರೀ ಉವೆ ಡಾಕ್ಟರ್ ಟಿ.ಡಿ. ಮುರಳೀಧರನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಲ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚ್ಯಾರ್ ತಿರುಮೊಳಿಯಲ್ಲಿ 10ನೇ ಅಧ್ಯಾಯದ 94ನೇ ಪಾಶುರದಿಂದ 98ನೇ ಪಾಶುರದವರೆಗೆ ಶ್ರೀಮತಿ ಕೃಷ್ಣ ತಪಸ್ವಿನಿ ಅವರು ಕನ್ನಡದಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಬುಧವಾರದ ಪಂಚಾಂಗ ದಿನಾಂಕ 5 ಆಗಸ್ಟ್ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಸಪ್ತಮಿ ಅಶ್ವಿನಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.